ಅಲ್ಲ, ವಿ ಆರ್ ಸ್ಟಿಲ್ ಎಂಕ್ವೈರಿಂಗ್ ಇನ್ ಟು ದ ಇದು ಇನ್ಸಿಡೆಂಟು. ಯಾಕಂದರೆ ಕಂಪ್ನಿ ಹೆಸರು ಸಹಿತ ಅಲ್ಲಿಲ್ಲ, ತಾವು ನೋಡಿದ್ದೀರಿ ಕಂಪ್ನಿ ಹೆಸರಿಲ್ಲ. ಅವರು ಏನಿದ್ದಾರೆ, ಏನು ಡೀಟೇಲ್ಸ್ ಇದೆ, ಅವ್ರ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ಲಿ ವಿ ಆರ್ ಸ್ಟಾರ್ಟೆಡ್ ಎಂಕ್ವೈರಿ ಫ್ರಮ್ ಫ್ಯಾಕ್ಟ್ರೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದನೂ NOCs ಎಲ್ಲ ನಾವು ವಿಚಾರಿಸ್ತಾ ಇದ್ದೀವಿ. ಆ್ಯಂಡ್ ಏನು ಎಕ್ಸ್ಪ್ಲೋಸಿವ್ಸ್ ಇತ್ತಾ, ಏನಿತ್ತು, ಯಾವ ಮಟೀರಿಯಲ್ ಇತ್ತು, ದಟ್ ಆಲ್ಸೋ ವಿ ಆರ್ ಅಸೆಸಿಂಗ್. ಸೊ ಇನಿಷಿಯಲಿ ನಮಗೆ ಸಸ್ಪೆಕ್ಟ್ ಆಗಿದ್ದಲ್ಲಿ ಪಾಲಿಪ್ರೊಪೈಲ್ ಆಲ್ಕೋಹಾಲ್ ಮತ್ತು ಇದು ಬೇರೆ ರಿಲೇಟೆಡ್ ಸಬ್ಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ವಿಲ್ ಸಿ ಏನಿದೆ, ಎಷ್ಟು ಸ್ಟೋರ್ ಮಾಡಿದ್ದಾರೆ, ಅದೆಲ್ಲ ವಿ ಹ್ಯಾವ್ ಟು ಅಸೆಸ್. ಎವಿಡೆನ್ಸ್ ಎಲ್ಲ ಈಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬೋತ್ ಫೈರ್ ಡಿಪಾರ್ಟ್ಮೆಂಟ್ ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಫ್ಯಾಕ್ಟ್ರೀಸ್ ಇಲಾಖೆಯವರು ಸಹಿತ ಎಲ್ಲ ಬಂದಿದ್ದಾರೆ. ಸೊ ಡಿಪೆಂಡಿಂಗ್ ಆನ್ ವಾಟ್ ವೈಲೇಷನ್ಸ್ ದೇ ಹ್ಯಾವ್ ಡನ್, ಇಮಿಡಿಯೇಟ್ಲಿ ವಿಲ್ ಎಂಕ್ವೈರ್ ಆ್ಯಂಡ್ ವಿಲ್ ಟೇಕ್ ಸೂಟಬಲ್ ಆಕ್ಷನ್. ಇದು ಅಲ್ಲ, ಈಗ ನಾವು ಮೇಲ್ನೋಟಕ್ಕೆ ಈಗ ಅಧಿಕೃತ ಅಂತ ಕಂಡು ಬರ್ತಾ ಇಲ್ಲ. ಯಾಕಂದರೆ ನಾವು ಸಹಿತ 2-3 ಇಲಾಖೆಯಲ್ಲಿ ವಿಚಾರಿಸಿದಾಗ ಅಲ್ಲಿ ಅವ್ರದ್ದು ಸೂಟಬಲ್ ಡಾಕ್ಯುಮೆಂಟೇಷನ್ ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ಸೊ ಅವ್ರು ಯಾರಿದ್ದಾರೆ, ಇಮಿಡಿಯೇಟ್ಲಿ ನಾಳೆ ಬೆಳಗ್ಗೆ ಒಳಗೆ ನಮಗೆ ಅಷ್ಟು ಡಾಕ್ಯುಮೆಂಟ್ಸ್ ತಂದು ಕೊಡೋಕ್ಕೆ, ಏನು ಅವ್ರದ್ದು ಪರ್ಮಿಷನ್ಸ್ ಇದೆ ಎಲ್ಲ ತಂದು ಕೊಡೋಕ್ಕೆ ಹೇಳಿದ್ದೇವೆ. ಅದ್ರ ಪ್ರಕಾರ ವಿದರ್ ವೇರಿಯಸ್ ಆ್ಯಕ್ಟ್ಸ್ ವಿಚ್ ಕಮ್ ಇನ್ ಟು ಪ್ಲೇ. ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟ್ ಬರುತ್ತೆ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಬರುತ್ತೆ, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಕೆಲವೊಂದು ರಿಲೇಟೆಡ್ ಆ್ಯಕ್ಟ್ಸ್ ಬರುತ್ತೆ. ಆ ಎಲ್ಲ ಇದರಲ್ಲೂ ನಾವು ರಿಲೇಟೆಡ್ ಆಫೀಸರ್ ಯಾರಿದ್ದಾರೆ ಅವರಿಂದ ಮಾಹಿತಿ ತೊಗೊಂಡು ಇಮಿಡಿಯೇಟ್ಲಿ ವಿಲ್ ಟೇಕ್ ಆಕ್ಷನ್. ಸರ್, ಈಗ 6 ತಿಂಗಳು ಆಯ್ತು ಕಂಪ್ನಿ ಸ್ಟಾರ್ಟ್ ಆಗಿ, ಯಾಕೆ ಒಬ್ಬರು ನಿಮ್ಮ ಇಲಾಖೆಗೆ ಯಾಕೆ ಗಮನಕ್ಕೆ ಬಂದಿಲ್ಲ ಸರ್? ಬೇರೆ ಬೇರೆ ಇಲಾಖೆಗೆ ಕೆಲಸ ಮಾಡುತ್ತೆ. ಅಲ್ಲ, ಈಗ ನಾವು ಈಗ ಅವ್ರು ಹೇಳೋದು 20 ದಿವಸ ಅಂತ ಹೇಳ್ತಾರೆ. ನೀವು ಅದೇ ಕೆಲವೊಬ್ರು ಇಲ್ಲಿದ್ದವರು 6 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ವಿ ಆರ್ ಆಲ್ಸೋ ನಾಟ್ ಶ್ಯೂರ್ ಎಷ್ಟು ದಿನದಿಂದ ಅದು ವರ್ಕಿಂಗ್ ಇದೆ. ವಿ ಆರ್ ಆಲ್ಸೋ ನಾಟ್ ಶ್ಯೂರ್. ಆ ಥರ ಆಗಿದ್ದಿದ್ರೆ ಕನ್ಸರ್ನ್ ಯಾರಿದ್ದಾರೆ ಅವ್ರಿಗೆ ನಾವು ಇಮಿಡಿಯೇಟ್ಲಿ ವಿಲ್ ಆಲ್ಸೋ ಟೇಕ್ ಆಕ್ಷನ್ ಆಗಿರುತ್ತೆ. ಈಗ ನಮ್ಮ ಕಡೆ ಇದ್ದವರು ಸಹಿತ ಅಧಿಕಾರಿಗಳು ಯಾವ್ದಾದ್ರು ಲ್ಯಾಪ್ಸಸ್ ಇದ್ರೆ ಖಂಡಿತ ವಿಲ್ ಟೇಕ್ ಆಕ್ಷನ್. ಕೆಲಸ ಮಾಡ್ತಿದ್ರು. ಈಗ ಇಲ್ಲಿ ಇದ್ದವರು ಪ್ರಕಾರ ಸುಮಾರು 10 ಜನ ಇರ್ಬೋದು ಅಂತ ಹೇಳ್ತಾರೆ. ಬಟ್ ನಾವು ಅಲ್ಲಿ ಕಿಮ್ಸಲ್ಲಿ ಎಲ್ಲರನ್ನೂ ಅಡ್ಮಿಟ್ ಮಾಡಿಸಿದ್ದೀವಿ. ಅದರಲ್ಲಿ 8 ಜನ ಈಗ ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿಸಿದ್ದೀವಿ. 3 ಜನ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ಅಂತ ಹೇಳ್ತಾರೆ. ಹೆಚ್ಚಿಗೆ ಬರ್ನ್ ಇದೆ ಅವರಿಗೆ. ಇನ್ನು 5 ಜನನು ಅಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಬಟ್ 3 ಜನ ಸ್ವಲ್ಪ ಕ್ರಿಟಿಕಲ್ ಇದೆ. 3 ಜನ ಸ್ಥಿತಿ ಗಂಭೀರವಾಗಿದೆ. ಗಂಭೀರ.